ಚಾತುರ್ಮಾಸ್ಯದ ಪರ್ವಕಾಲ. ಚಾತುರ್ಮಾಸ್ಯದಲ್ಲಿ ನಾವು ಮಾಡುವಂತಹ ಸತ್ಕರ್ಮಗಳಿಗೆ ವಿಶೇಷ ಫಲವನ್ನು ದೇವರು ನಿಯೋಜನೆ ಮಾಡಿದ್ದಾನೆ. ದಕ್ಷಿಣಾಯನದಲ್ಲೂ ಕೂಡ ಚಾತುರ್ಮಾಸ್ಯದಲ್ಲಿ ನಾವು ಮಾಡುವಂತಹ ಯಾವುದೇ ಕರ್ಮಗಳಿರ್ಬೋದು, ಸತ್ಕರ್ಮಗಳಿರ್ಬೋದು, ಅವುಗಳಿಗೆ ಉಳಿದ ಕಾಲದಲ್ಲಿ ಮಾಡುವ ಪುಣ್ಯಗಳಿಗಿಂತ ತುಂಬ ಹೆಚ್ಚಿನ ಪುಣ್ಯವು ಪ್ರಾಪ್ತವಾಗುತ್ತೆ. ಆದ್ದರಿಂದ ಈ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ರಾಯರ ಆರಾಧನೆ ಕೂಡ ಬರುತ್ತೆ. ಆದ್ದರಿಂದ ಗುರುರಾಯರ ಅನುಗ್ರಹವನ್ನು ಉದ್ದೇಶಿಸಿ ಚಾತುರ್ಮಾಸ್ಯ ಕಾಲದಲ್ಲಿ ನಿತ್ಯವೂ ಕೂಡ ರಾಯರ ನಾಮಲೇಖನ ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳು ತುಂಬ ಬೇಗ ನೆರವೇರುತ್ತೆ. ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕರು ಕಳೆದ ವರ್ಷ ದಿನಕ್ಕೆ ಒಂದು ರಾಯರ ನಾಮಲೇಖನ ಪುಸ್ತಕಗಳನ್ನು ಬರೆದು ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಈ ಬಾರಿಯೂ ಕೂಡ ನೀವು ಚಾತುರ್ಮಾಸ್ಯದ ಈ ಪರ್ವಕಾಲದಲ್ಲಿ ಶ್ರೀ ರಾಯರ ನಾಮಲೇಖನದ ಒಂದೊಂದು ಪುಸ್ತಕಗಳನ್ನು ಬರೆಯುವ ಮೂಲಕವಾಗಿ ನೀವು ಸಾಧನೆಯನ್ನು ಮಾಡಿಕೊಳ್ಬೋದು. ಮತ್ತು ರಾಯರ ಆರಾಧನೆಯ ನಿಮಿತ್ತವಾಗಿ ನಾವು 48 ದಿವಸಗಳ ಕಾಲದ ಸೇವೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ರಾಯರ ಆರಾಧನೆಯ ಹತ್ತಿರ ಬಂದಾಗ 1 ವಾರಗಳ ಕಾಲ ಮತ್ತೊಂದು ಈ ಸೇವೆಯ ಸಂಕಲ್ಪವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆಗಸ್ಟ್ 25ರಿಂದ ಆಗಸ್ಟ್ 31 ತನಕ ಸಪ್ತೋತ್ಸವ ರಾಯರ ಸೇವೆ ಪ್ರಾರಂಭವಾಗುತ್ತೆ. ಆಗ ನೀವು ರಾಯರ ನಾಮಲೇಖನ ಜೊತೆಯಲ್ಲಿ ರಾಯರ ಚರಿತ್ರೆ ಶ್ರವಣ, ಜೊತೆಯಲ್ಲಿ ಸದ್ವಿದ್ಯೆಯ ಶ್ರವಣ ಹಾಗೂ ನಿತ್ಯವೂ ಸಹಸ್ರಾರ್ಚನೆ ಹಾಗೂ ಕನಕಾಭಿಷೇಕ ಸೇವೆ, ಹೀಗೆ ನಾನಾ ಮುಖಗಳಿಂದ ರಾಯರ ಸೇವೆ, ರಾಯರ ಅಂತರ್ಯಾಮಿಗಳಾಗಿರುವಂತಹ ಭಗವಂತನ ಸೇವೆಯನ್ನು ಮಾಡೋದರಿಂದ ಖಂಡಿತವಾಗಿಯೂ ಕೂಡ ನಾವು ಇಷ್ಟಾರ್ಥವನ್ನು ಪಡೆದುಕೊಳ್ತೀವಿ. ಒಂದಾಯಿತು, ಅದಕ್ಕಿಂತ ಹೆಚ್ಚು ಚಾತುರ್ಮಾಸ್ಯ ಕಾಲದಲ್ಲಿ ಒಂದು ಸತ್ಕಾರ್ಯವನ್ನು ಮಾಡಿದ ಪುಣ್ಯ ಭಾಜನರಾಗ್ತೀವಿ. ನಮ್ಮ ಕಷ್ಟಗಳು ಅನೇಕ ಬಾರಿ ನಮಗೆ ಸಾಧನೆಯನ್ನು ಮಾಡಿಸ್ಲಿಕ್ಕೋಸ್ಕರವೇ ಬಂದಿರುತ್ತೆ. ಆದ್ದರಿಂದ ಕಷ್ಟ ಬಂದಾಗ ನಾವು ಹೆಚ್ಚು ಗುರುಗಳ ದೇವರ ಸೇವೆಯನ್ನು ಮಾಡೋದರಿಂದಾಗಿ ಕಷ್ಟ ಪರಿಹಾರಕ್ಕಿಂತ ಹೆಚ್ಚು ನಮಗೆ ಇಷ್ಟಾರ್ಥ ಪ್ರಾಪ್ತಿ ಹಾಗೂ ದೇವರ ಅನುಗ್ರಹ, ಪುಣ್ಯ ಸಂಪಾದನೆ, ಜೀವನ ಸಾರ್ಥಕ್ಯದ ಒಂದು ಸಂಪಾದನೆ ಇವೆಲ್ಲವೂ ಕೂಡ ನಮಗೆ ಪ್ರಾಪ್ತವಾಗುತ್ತೆ. ಈ ದೃಷ್ಟಿಯಿಂದ ಸಾಧಕರು ಇದನ್ನು ಗಮನಿಸಿ ಚಾತುರ್ಮಾಸ್ಯದ ಈ ಪರ್ವಕಾಲವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಗುರುರಾಯರ ಕೃಪೆಗೆ ಭಾಜನರಾಗಬೇಕು. ರಾಯರ ಆರಾಧನೆ ಆಗಸ್ಟ್ 29, 30, 31 ಈ 3 ದಿವಸಗಳಲ್ಲೇ ಬರುತ್ತೆ. ಆ 3 ದಿವಸಗಳ ಜೊತೆಯಲ್ಲಿ ಇನ್ನೂ 5 ದಿವಸಗಳನ್ನು ಸೇರಿಸಿಕೊಂಡು ಒಟ್ಟು ಒಂದು ವಾರದಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 ಗಂಟೆಗೆ ಎದ್ದು ರಾತ್ರಿ 9 ಗಂಟೆಯ ತನಕ ನಾವು ವಿಶೇಷವಾಗಿ ದೇವರ ನಾಮಸ್ಮರಣೆ ಹಾಗೂ ಸಚ್ಚಿಂತನೆಗಳು ಇವುಗಳನ್ನು ನಡೆಸ್ತಾ ಕಾಲವನ್ನು ಕಳೆಯುವುದರಿಂದ ಖಂಡಿತ ರಾಯರ ಅನುಗ್ರಹ ಉಂಟಾಗುತ್ತೆ. ಗುರುರಾಯರು ಭಕ್ತಿ ಹಾಗೂ ಜ್ಞಾನಗಳು ಎಲ್ಲಿ ಹೆಚ್ಚು ಇರುತ್ತೋ ಅಂಥವರಿಗೆ ಅನುಗ್ರಹ ಮಾಡದೇ ಇರೋದೇ ಇಲ್ಲ. ಜ್ಞಾನ ಸಂಪಾದನೆ, ನಿರಂತರ ದೇವರಲ್ಲಿ ಭಕ್ತಿ, ನಾಮಸ್ಮರಣೆ ಇವುಗಳನ್ನು ಮಾಡ್ತಾ ಇದ್ದರೆ ಅವರಿಗೆ ಅವರು ಕೇಳಿರುವ ವರವನ್ನು ರಾಯರು ಕೊಟ್ಟೇ ತೀರ್ತಾರೆ. ಈ ಕಾರಣದಿಂದ ನಾವು ನಮ್ಮ ಸೇವೆಯನ್ನು ರಾಯರಿಗೆ ಸಲ್ಲಿಸಬೇಕು ಅಷ್ಟೇ. ಆ ಸಲ್ಲಿಸುವ ಪರ್ವಕಾಲ ಈಗ ಬಂದಿದೆ. ಎಲ್ಲ ವಿಧವಾದ ಮಾರ್ಗದರ್ಶನವನ್ನು ಕೂಡ ನಾವೇ ಮಾಡ್ತಾ ಹೋಗ್ತೀವಿ. ಚಾತುರ್ಮಾಸ್ಯದ ಈ ಬಾರಿಯ ಈ ಪರಾಭವನಾಮ ಸಂವತ್ಸರದ ಚಾತುರ್ಮಾಸ್ಯವು ಸಾರ್ಥಕವಾಗಲಿ ಎಂಬುದಾಗಿ ಹೇಳ್ತಾ, ಈ ಮಾಹಿತಿಯನ್ನು ನೀವು ನಮ್ಮಿಂದ ಪಡೆದುಕೊಳ್ಳಿ. ಅದಕ್ಕೋಸ್ಕರ ನೀವು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ. ಶ್ರೀಕರ ನಾರಾಯಣ ಕ್ಷೇತ್ರ ಇದರ ವತಿಯಿಂದ ಈ ಎಲ್ಲ ಕಾರ್ಯಗಳು ಕೂಡ ನಡೆಯುತ್ತೆ. ಕೊನೆಯ 3 ದಿವಸಗಳ ಕಾಲ ಕಾಶಿ ಕ್ಷೇತ್ರದಲ್ಲೂ ಕೂಡ ನಡೆದು ಅದರ ಸಮರ್ಪಣೆ ಕೂಡ ನಡೆಯುತ್ತೆ. ಇಂತಹ ಪವಿತ್ರವಾದ ಒಂದು ಸತ್ಕಾರ್ಯದಲ್ಲಿ ನೀವು ಖಂಡಿತ ಪಾಲ್ಗೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.